ಮಹಾಕುಂಭಮೇಳ ಮಹಾಕುಂಭಮೇಳದ ಬಗ್ಗೆ ಹೇಳಲಿಕ್ಕೆ ಶಬ್ದಗಳೇ ಸಾಲದು. ಆ ದೃಶ್ಯಗಳನ್ನು ನೋಡ್ಬಿಟ್ರೆ ಇದೊಂದು ಚಾರಿತ್ರಿಕ ದಾಖಲೆ. ಇದು ಕೋಟಿ ಕೋಟಿ ಜನ ಬಂದು ಈ ರೀತಿ ಪುಣ್ಯ ಸ್ನಾನ ಮಾಡ್ತಾ ಇರೋದು. ಸಂಗಮಕ್ಕೆ ಕೋಟಿಗಟ್ಟಲೆ ಭಕ್ತರು ಹರಿದು ಬಂದಿದ್ದಾರೆ. ಸಾಧು ಸಂತರಿಗೆ ವಿಶೇಷ ಜಾಗದಲ್ಲಿ ಸ್ನಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. VIP ಗಳಿಗೂ ಕೂಡ ಒಂದು ಸಪರೇಟ್ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಇಂಥ ಒಂದು ದೊಡ್ಡ ಜನಸ್ತೋಮವನ್ನು ಅದನ್ನು ಮೇಂಟೈನ್ ಮಾಡೋದೇನು ಸಾಮಾನ್ಯ ಸಂಗತಿನ? ದಿನದಿಂದ ದಿನಕ್ಕೆ ಬರ್ತಿರುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಪ್ರಯಾಗ್ರಾಜಲ್ಲಿ ಎಲ್ಲಿ ನೋಡಿದ್ರಲ್ಲಿ ಜನ, ಎಲ್ಲಿ ನೋಡಿದ್ರಲ್ಲಿ ಹರ ಹರ ಮಹಾದೇವ್ ಘೋಷಣೆ. ಇಡೀ ಪ್ರಯಾಗ್ರಾಜ್ ತುಂಬಿ ತುಳುಕ್ತಾ ಇದೆ. 3.5 ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ ಅಂತಂತಂದರೆ, ಅಮೃತ ಸ್ನಾನ ಮಾಡಿದ್ದಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನೆಷ್ಟರ ಮಟ್ಟಿಗೆ ಇರಬೇಕು ಅಂತ. ಇದನ್ನು ಶಾಹಿ ಸ್ನಾನ ಅಂತ ಅನ್ನಬಾರ್ದು. ಯಾಕಂದರೆ ಈ ಹೊರಗಡೆಯಿಂದ ಬಂದಿರುವಂಥವ್ರು ದಬ್ಬಾಳಿಕೆ ಮಾಡಿರುವಂಥವ್ರು ಇಟ್ಟಿರುವಂಥ ಹೆಸರು ಇದು. ಶಾಹಿ ಅನ್ನೋದೊಂದು ಇರಬೇಕು ಅಂತ. ಆದರೆ ಅದು ಅಮೃತ ಸ್ನಾನ. 3.5 ಕೋಟಿ ಜನ ಇಲ್ಲಿ ತನಕ ಅಮೃತ ಸ್ನಾನ ಮಾಡಿದ್ದಾರೆ. ಬನ್ನಿ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಪ್ರಯಾಗ್ರಾಜ್ನಲ್ಲಿ ಇಂದು ಆಧ್ಯಾತ್ಮಿಕ ಹಬ್ಬ ಮೇಳೈಸ್ತಾ ಇದೆ. ಅದರಲ್ಲೂ ಈ ಒಂದು ಪ್ರಯಾಗ್ರಾಜ್ನತ್ತ ಈಗಾಗಲೇ ಕೋಟ್ಯಾಂತರ ಭಕ್ತರು ಬರ್ತಾ ಇದ್ದಾರೆ. ಜೊತೆಗೆ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ವಿದೇಶಿಗರು ಕೂಡ ಬರ್ತಾ ಇದ್ದಾರೆ. ಮತ್ತೊಂದು ವಿಶೇಷಪ್ಪ ಅಂದ್ರೆ ನೀವು ನೋಡ್ತಾ ಇರಬಹುದು, ಸಾಧು ಸಂತರು, ಸ್ವಾಮೀಜಿಗಳು, ನಾಗಾ ಸಾಧುಗಳು, ಅಘೋರಿಗಳು ಇರುವಂತದ್ದು. ಇವತ್ತು ನಾಗಾ ಸಾಧುಗಳ ಒಂದು ಮೆರವಣಿಗೆ ಇದೆ. ಆ ಒಂದು ಪ್ರೊಸೆಷನ್ ಈಗಾಗಲೇ ಬರ್ತಾ ಇದೆ. ಈ ಒಂದು ಸಂಗಮದತ್ತ, ತ್ರಿವೇಣಿ ಸಂಗಮದತ್ತ ಬರ್ತಾ ಇರುವಂತದ್ದು. ಈಗಾಗಲೇ ನಾವೆಲ್ಲರೂ ಕೂಡ ತ್ರಿವೇಣಿ ದಡದಲ್ಲಿದ್ದೀವಿ. ಗಂಗಾ ಯಮುನಾ ಅದೃಶ್ಯ ಅಂದ್ರೆ ಹಿಂದೂ ಭಕ್ತದ ಪ್ರಕಾರ ಇರುವಂತಹ ಸರಸ್ವತಿ ನದಿ ಕೂಡ ಇಲ್ಲಿ ಉಗಮವಾಗುತ್ತೆ ಅಂತ. ಆ ಒಂದು 3 ನದಿಗಳು ಸಂಗಮವಾಗುವಂತ ಈ ಒಂದು ತ್ರಿವೇಣಿ ಸಂಗಮದತ್ತ ಈ ಒಂದು ಅತಿ ದೊಡ್ಡ ಪ್ರೊಸೆಷನ್ ಅಂದ್ರೆ ಮೆರವಣಿಗೆ ಬರ್ತಾ ಇರೋದು. ಅವ್ರಿಗಾಗಿ ವಿಶೇಷ ಪೊಲೀಸ್ ಪಡೆ ದಾರಿಯನ್ನ ಉದ್ದಕ್ಕೂ ಅವ್ರನ್ನ ತೆರವುಗೊಳಿಸುವಂತ ಕೆಲಸ ಮಾಡ್ತಾ ಇದೆ. ಯಾರು ಕೂಡ ಅವ್ರಿಗೆ ಅಡ್ಡಲಾಗಿರಬಾರ್ದು. ಯಾಕಂದ್ರೆ ನಾಗಸಾಧುಗಳಂದ್ರೆ ಸಾಕಷ್ಟು ವರ್ಷಗಳಿಂದ ತಪಸ್ಸು ಮಾಡಿ ಒಂದು ಶಕ್ತಿಯನ್ನು ಪಡೆದುಕೊಂಡಿರ್ತಾರೆ. ಸನಾತನ ಧರ್ಮದ ಒಂದು ಶಕ್ತಿ ನಾಗಾ ಸಾಧುಗಳು, ಸಾಧು ಸಂತರು. ಅವರಿಗಾಗಿ ಇವತ್ತು ಈ ಒಂದು ಮೆರವಣಿಗೆ ನಡೀತಾ ಇದೆ. ನೋಡ್ತಾ ಇರ್ಬೋದು, ಸುಮಾರು 1 ಕಿಲೋಮೀಟರ್ ಉದ್ದದಷ್ಟು 20ಕ್ಕೂ ಹೆಚ್ಚು ರಥಗಳಲ್ಲಿ ಈ ಒಂದು ನಾಗಾ ಸಾಧುಗಳ ಮೆರವಣಿಗೆ ಬರ್ತಾ ಇದೆ. ಎಲ್ಲ ಒಂದು ಬೇರೆ ಬೇರೆ ಭಾಗದಿಂದ ಭಕ್ತರನ್ನ ದೂರ ಸರಿಸ್ತಾ ಇದ್ದಾರೆ. ಯಾಕಂದ್ರೆ ಮೊದಲ ಆದ್ಯತೆ ಇವರಿಗೆ ಇರುತ್ತೆ. ಹೀಗಾಗಿ ನಾಗಾ ಸಾಧುಗಳಿಗೆ ಇವತ್ತು ವಿಶೇಷ ಒಂದು ಪ್ರಾತಿನಿಧ್ಯ. ಅವರ ಒಂದು ಪ್ರೊಸೆಷನ್ ನೀವು ನೋಡ್ಬೋದು ಯಾವ ರೀತಿಯಾಗಿ ಬರ್ತಾ ಇದೆ ಅಂತ. ಈ ಒಂದು ವಾದ್ಯಗಳ ಮೂಲಕ ಅವರನ್ನ ಇಲ್ಲಿಗೆ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ರಥದ ಮೇಲೆ ಏರುವಂತ ನಾಗಾ ಸಾಧುಗಳಿಗೆ ಜೈಕಾರ ಹಾಕುತ್ತಾ, ಅವರ ಪರ ಘೋಷಣೆಗಳನ್ನ ಕೂಗುತ್ತಾ ಕರೆದುಕೊಂಡು ಬರ್ತಾ ಇರುವಂತದ್ದು ನೋಡಿ. ನೀವು ಸುಮಾರು ಎಷ್ಟು ಸಾಧು ಸಂತರು, ಸ್ವಾಮೀಜಿಗಳು ನಾಗಾ ಸಾಧುಗಳ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ. ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಪ್ರತಿನಿತ್ಯ ನಾಗಾ ಸಾಧುಗಳು, ಅಘೋರಿಗಳು ಕೆಲಸವನ್ನ ಈ ಒಂದು ತ್ರಿವೇಣಿ ಸಂಗಮಕ್ಕೆ ಬಂದು ಶಾಹಿ ಸ್ನಾನವನ್ನ ಮಾಡ್ತಾರೆ, ಅಮೃತ ಸ್ನಾನವನ್ನ ಮಾಡ್ತಾರೆ. ಡೋಲು ಕುಣಿತದ ಮೂಲಕ, ತಮಟೆಗಳ ಮೂಲಕ, ವಾದ್ಯಗಳ ಮೂಲಕ ಅವರನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಹೆಲಿಕಾಪ್ಟರ್ ನಲ್ಲಿ ಅವರಿಗೆ ಈಗ ಹೂವಿನ ಪುಷ್ಪಾಲಂಕಾರ ಮಾಡುವುದನ್ನು ಕೂಡ ಮಾಡ್ತಾರೆ. ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ ಈಗ ಅವರಿಗೆ ಪುಷ್ಪವನ್ನ ಎರಚುತ್ತಾರೆ ನಾಗಾ ಸಾಧುಗಳ ಮೇಲೆ. ನೀವು ಗಮನಿಸಬಹುದು, ಯಾಕಂದ್ರೆ ನಾಗಾ ಸಾಧುಗಳು ತುಂಬಾ ದೂರದಿಂದ ಬರ್ತಾ ಇರ್ತಾರೆ. ಈ ಒಂದು ಹೆಲಿಕಾಪ್ಟರ್ ಮೂಲಕ ಅವ್ರಿಗೂ ಕೂಡ ಪುಷ್ಪಾರ್ಚನೆ ಕೂಡ ಮಾಡ್ತಾ ಇರ್ತಾರೆ. ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂತದ್ದು ಒಂದು ಮಾನವ ಸರಪಳಿಯನ್ನ ಸುತ್ತಲೂ ಕಟ್ಟಿರ್ತಾರೆ. ಯಾಕಂದ್ರೆ ಜನ ಹೋಗ್ಬಾರ್ದು ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತ ನಾರ್ಮಲ್ ಭಕ್ತರು ಯಾರಿರ್ತಾರೆ ಅವರು ಅಲ್ಲಿ ತೂರ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ಅವರ ಪಡೆಯ ಒಂದು ಇವರೆಲ್ಲರೂ ಕೂಡ ಅಖಾಡಗಳಲ್ಲಿ ಇರ್ತಾರೆ. ಅವರಿಗೆ ಒಂದು ಟೈಮ್ ಫಿಕ್ಸ್ ಮಾಡ್ತಾರೆ. ಆ ಟೈಮ್ಸ್ ನಲ್ಲಿ ಈ ಒಂದು ಸ್ವಾಮೀಜಿಗಳು, ನಾಗಾ ಸಾಧುಗಳು ಬರಬೇಕು. ಆ ಒಂದು ಪ್ರೊಸೆಷನ್ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇದು ತ್ರಿವೇಣಿ ಸಂಗಮ, ಗಂಗಾ ಯಮುನೆ ಮತ್ತೆ ಅದೃಶ್ಯ ಸರಸ್ವತಿ ಸಂಧಿಸುವಂತ ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಅವರು ಇವತ್ತು ಶಾಹಿ ಸ್ನಾನವನ್ನ ಮಾಡಕ್ಕೆ ಬಂದಿರಂತೂ. ಈಗಾಗಲೇ ರಥವೇರಿ ಸಾಲು ಸಾಲಾಗಿ ಬಂದಿದ್ದಾರೆ. ಅವರಿಗೆ ವಿಶೇಷವಾದ ಶಕ್ತಿ ಇರುತ್ತೆ, ತಪಸ್ಸು ಇರುತ್ತೆ. ಸನಾತನ ಧರ್ಮದ ಬಗ್ಗೆ ಅವರು ವಿಶೇಷ ಕಾಳಜಿ ಇಟ್ಟು ಧರ್ಮದ ಬಗ್ಗೆ ಒಂದು ಪ್ರಚಾರವನ್ನ ಮಾಡ್ತಾ ಬಂದಿರ್ತಾರೆ. ಅದರಲ್ಲೂ ಇಂಥ ಮಹಾ ಕುಂಭಮೇಳದಲ್ಲಿ ಅವರ ಒಂದು ಈ ಒಂದು ಜಾಗದಲ್ಲಿ ಇರುವಿಕೆ ಒಂದು ಹಬ್ಬವನ್ನ ಸೃಷ್ಟಿ ಮಾಡುತ್ತೆ. ಅವರ ವಿಶೇಷ ಶಕ್ತಿ ಎಲ್ರಿಗೂ ಸಿಗಬೇಕು ಅಂತ ಸಾಕಷ್ಟು ಜನ ಅವರ ಆಶೀರ್ವಾದ ಕೂಡ ಪಡಿತಾರೆ. ಹೀಗಾಗಿ ಅವರಿಗೆ ವಿಶೇಷ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಅವರಿಗೆ ಒಂದು ಟೈಮ್ ಫಿಕ್ಸ್ ಮಾಡಿರ್ತಾರೆ. ಆ ಒಂದು ಟೈಮ್ ಪ್ರಕಾರ ಪ್ರತಿಯೊಬ್ಬ ಅಖಾಡದವರು ಬಂದು ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಇವತ್ತು ಶಾಹಿ ಸ್ನಾನವನ್ನ ಮಾಡ್ತಾರೆ.
ನೀವು ನೋಡ್ತಾ ಇರ್ಬೋದು, ಇಷ್ಟು ತಂಡಗಳು ಸುಮಾರು 20ಕ್ಕೂ ಹೆಚ್ಚು ರಥಗಳಲ್ಲಿ ಸ್ವಾಮೀಜಿಗಳು ನಾಗಾಸಾಧುಗಳು ಬಂದಿರುವಂತದ್ದು. ಇದರ ಜೊತೆ ಬೆಳಗ್ಗೆ ಅಘೋರಿಗಳು ಕೂಡ ಈ ಒಂದು ಶಾಹಿ ಸ್ನಾನವನ್ನು ಪ್ರತಿನಿತ್ಯ ಮಾಡ್ತಾರೆ. ಸುಮಾರು 45 ದಿನಗಳ ಕಾಲ ನಡೆಯುವಂತಹ ಈ ಒಂದು ಹಿಂದೂ ಸನಾತನ ಅತಿ ದೊಡ್ಡ ಆಧ್ಯಾತ್ಮಿಕ ಹಬ್ಬ ಇಡೀ ಜಗತ್ತೇ ನೋಡ್ತಾ ಇದೆ. ಅದರಲ್ಲೂ ಪ್ರಯಾಗ್ರಾಜ್ನಲ್ಲಿ ಇಂತಹ ಒಂದು ಗತವೈಭವ, ಹಿಂದೂಗಳ ಗತವೈಭವ ಕಾಣಿಸ್ತಾ ಇರೋದು ನಿಜಕ್ಕೂ ಎಲ್ಲರೂ ಕೂಡ ಇದನ್ನು ನೋಡಿ ಕಣ್ತುಂಬಿಕೊಂಡು ಖುಷಿ ಪಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್, TV9 ಪ್ರಯಾಗ್ರಾಜ್.